ನೋಡಿ ಇದು ಶಿವ ವಿಷ್ಣು ಶಿವ ಮತ್ತು ನೋಡಿ ಇದು ಶಿವ ಮತ್ತು ವಿಷ್ಣು ಪುಷ್ಕರಣಿ ಅಂತ ಅಂದ್ಬಿಟ್ಟು ಕೊಳ ಇದು. ಇನ್ನೊಂದು ಕಾಶಿ ತೀರ್ಥ ಅಂದ್ಬಿಟ್ಟಿದೆಯಂತೆ, ಅದು ಹೋಗಿ ನೋಡೋಣ. ಇದು ಕಾಶಿ ತೀರ್ಥ ಅಂತ. ಇದೇನು ಸರ್ ಇದು? ಕಾಶಿಯಿಂದ ಬರ್ತಂಥ ಗಂಗಾಜಲ ಸರ್. ಹಾಂ, ಉತ್ತರ ಕಾಶಿಯಿಂದ ಭೂಮಾರ್ಗವಾಗಿ ಹರ್ಕೊಂಡು ಬರ್ತಾರೆ. ಅಂದರೆ ಕಾಶಿ ಒಳಗೆ ಋಷಿಮುನಿಗಳು ತಪಸ್ ಮಾಡೋ ಟೈಮ್ನಲ್ಲಿ ಬೆತ್ತ ಕಳ್ಕೊಂಡಿರ್ತಾರೆ. ಆ ಬೆತ್ತ ಭೂಗರ್ಭವಾಗಿ ಹರಿದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ಮುಳುಗ್ತಾ ಇರ್ತಾರೆ. ಅದಕ್ಕೆ ಈ ಕ್ಷೇತ್ರನ ಉತ್ತರ ಕಾಶಿಯಿಂದ ಬಂದಂಥ ತೀರ್ಥ ದಕ್ಷಿಣ ಕಾಶಿವರೆಗೆ ಹರ್ಕೊಂಡು ಬಂದದ. ಸಾಕ್ಷಿಗಾಗಿ ಮೊಗ್ಗಲ ಋಷಿಮುನಿಗಳ ಬೆತ್ತ ಕಾಶಿಯಿಂದ ಮಾಕುಟಕ್ಕೆ ಬಂದಿದೆ. ದಕ್ಷಿಣ ಕಾಶಿ ಅಂತ ಕರೀತಾರೆ. ಈ ದಕ್ಷಿಣ ಕಾಶಿ ತೀರ್ಥನ ತಲೆ ಮೇಲೆ ಹಾಕ್ಕೊಂಡು ನಿಮ್ದೇನಾದ್ರೂ ಇಷ್ಟ ಅಂತಂದ್ರೆ ಇಲ್ಲಿ ಗಣೇಶನ ಹೋಗ್ತಾರೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಮನೆ ಕಟ್ಸ್ಬೇಕು ಅಂದ್ಕೊಂಡವರು ಉದ್ಯೋಗ, ಬಿಸ್ನೆಸ್ ಎಲ್ಲ ವಿಶ್ ಮಾಡಿಕೊಂಡು ಪಬ್ಲಿಕ್ ಎಷ್ಟು ಬರ್ತೀವಿ ದುಡ್ಡು ಹಾಕಿ ಇರ್ಬೇಕು. 365 ದಿನ ನೀರು ಬರ್ತದೆ. ಖಾಲಿನೇ ಆಗಲ್ವಂತೆ, ಇಲ್ಲೂ ಖಾಲಿ ಆಗಲ್ವಂತೆ, ಅಲ್ಲೂ ಖಾಲಿ ಆಗಲ್ವಂತೆ ಅಲ್ವಾ? ಎರಡು ಕಡೆನೂ ಖಾಲಿ ಆಗಲ್ಲ, ಸತತವಾಗಿ ಇಷ್ಟು ನೀರು. ಹಾಂ, ಎಲ್ಲಿಂದ ಬರುತ್ತೆ ಅಂತ ಇದು? ಕಾಶಿಯಿಂದ. ಕಾಶಿಯಿಂದನೇ ಇಲ್ಲಿ ಬರುತ್ತೆ ಅಂತ. ಕಾಶಿಯಿಂದ ಇಲ್ಲಿ ಬರುತ್ತೆ, ಕಾಶಿಯಿಂದ ಬರುತ್ತೆ. ಒಂದು ಸಾಕು ನೋಡಿ. ಇಲ್ಲಿ ಕಡಕ್ ರೊಟ್ಟಿ. ಹಾಂ, ಈ ಕಡೆ ಹೇಳ್ತಾರಲ್ಲ ಅದೇನೋ ಚಟ್ನಿ. ನಾವು ನೀವು ಒಂದು ತಗೊಳ್ಳಿ, ನಂಗೆ ಎರಡು ಬೇಡಿ.